ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಬಿಜೆಪಿ ಭಾರಿ ಮುನ್ನಡೆ. ಸಂಜೆ 6 ಗಂಟೆಗೆ ದೆಹಲಿ ಬಿಜೆಪಿ ಪ್ರಧಾನ ಕಚೇರಿಗೆ ಪ್ರಧಾನಿ ಮೋದಿ ಬರ್ತಾರೆ. ಪಕ್ಷದ ನಾಯಕರು ಕಾರ್ಯಕರ್ತರನ್ನ ಉದ್ದೇಶಿಸಿ ಮೋದಿ ಮಾತಾಡ್ತಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ 2 ರಾಜ್ಯಗಳಲ್ಲಿ ವಾಪಸ್ ಅಧಿಕಾರಕ್ಕೆ ಬರ್ತಾ ಇದೆ ಎನ್ಡಿಎ. ಪಶ್ಚಿಮ ಬಂಗಾಳದಲ್ಲಿ ಹೊಸ ಇತಿಹಾಸ ಬರೀತಾ ಇದೆ. 199, 200ಕ್ಕೆ ಇನ್ನು 1 ಸ್ಥಾನ, 88ಕ್ಕೆ ಕುಸಿದಿದೆ ಟಿಎಂಸಿ. 90ರ ಗಡಿಯಲ್ಲಿತ್ತು, ಈಗ 88ಕ್ಕೆ ಕುಸಿದಿದೆ. ಟಿಎಂಸಿ ಮತ್ತು ಬಿಜೆಪಿಯ ನಡುವೆ ಪಶ್ಚಿಮ ಬಂಗಾಳದಲ್ಲಿ ಅತಿ ದೊಡ್ಡ ಫೈಟ್ ಆಗಿತ್ತು. ಕಳೆದ ಬಾರಿ 77 ಕ್ಷೇತ್ರಗಳಿಗೆ ತೃಪ್ತಿ ಪಟ್ಕೊಂಡಿತ್ತು ಬಿಜೆಪಿ. ಈ ಬಾರಿ ಶತಾಯಗತಾಯ ಅನ್ನೋ ರೀತಿ ಪ್ರಯತ್ನ ಪಟ್ಟಿತ್ತು. ಆ ಪ್ರಯತ್ನದ ಫಲ ಈಗ 199ಕ್ಕೆ ಬಂದು ನಿಲ್ಲಿಸಿದೆ. ಇದು ಫೈನಲ್ ಅಲ್ಲ, ಅಂತಿಮ ಮತಗಟ್ಟೆ ಎಣಿಕೆ ಮುಕ್ತಾಯವಾದ ಮೇಲೆ, ಅಧಿಕೃತ ಘೋಷಣೆಯಾದ ಮೇಲೆ ಸ್ಪಷ್ಟ ನಂಬರ್ಸ್ ಗೊತ್ತಾಗುತ್ತೆ. ಆದರೆ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಬಿಜೆಪಿ 199, ಟಿಎಂಸಿ 88. ಇನ್ನು ಪಶ್ಚಿಮ ಬಂಗಾಳದ ಭವಾನಿಪುರದಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಮತ ಎಣಿಕೆ ಕೇಂದ್ರದಲ್ಲಿ ಮಮತಾ ಸುವೇಂದು ಮುಖಾಮುಖಿಯಾಗಿದ್ದಾರೆ. ಮತ ಎಣಿಕೆಯಲ್ಲಿ ಅಕ್ರಮ ನಡೆದಿದೆ ಅಂತ ಮಮತಾ ಆರೋಪಿಸ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದ ಹೈ ವೋಲ್ಟೇಜ್ ಕ್ಷೇತ್ರ ಭವಾನಿಪುರ ಕೌಂಟಿಂಗ್ ಸೆಂಟರ್ ಮುಂದೆ 2 ಪಕ್ಷದ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಬಂಗಾಳದ ಸೋಲಿಗೆ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ. ಚುನಾವಣೆಯ ಅಲೆಯ ಬದಲಾವಣೆ ಹೇಗೆ ಗೊತ್ತಿತ್ತು ಅಂದ್ರೆ, ಬೀದಿಗಿಳಿದು ಸಾರ್ವಜನಿಕರ ಸಂಪರ್ಕ ಬಹಳ ಕಡಿಮೆ ಇತ್ತು ಮಮತಾ ಬ್ಯಾನರ್ಜಿ ಅವರಿಗೆ. ರ್ಯಾಲಿಗಳಿಗೆ ಹೋಗ್ತಾ ಇದ್ರು, ಆದ್ರೆ ಈ ಬಾರಿ ತರಕಾರಿ ಕೂಡ ಖರೀದಿ ಮಾಡಿದ್ರು. ಕೇಂದ್ರದಲ್ಲಿ, ಮತ ಎಣಿಕೆ ಕೇಂದ್ರದಲ್ಲಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದಷ್ಟು ಉದ್ವಿಗ್ನ ಪರಿಸ್ಥಿತಿಯಂತೂ ನಿರ್ಮಾಣ ಆಗಿದೆ. ಅಲ್ಲಿ ಚೇರ್ಗಳನ್ನ ಎತ್ತು ಬಡದಾಡ್ಕೊಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಟಿಎಂಸಿ ಮತ್ತು ಬಿಜೆಪಿ ಎರಡರ ನಡುವೆ, 2 ಕಾರ್ಯಕರ್ತರ ನಡುವೆ ಹಿಂಸಾಚಾರ ನಡೆದಿದೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸೋಲು ಬೆನ್ನಲ್ಲೇ ಹಿಂಸಾಚಾರ. ಅಸ್ಸಾಂ ಸೋಲು, ಮತ ಎಣಿಕೆ ಕೇಂದ್ರದ ಮುಂಭಾಗವೇ ಭಾರಿ ಹೈ ಡ್ರಾಮಾ ನಡೆದಿದೆ. ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರು ದಾಳಿ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ಸ್ಥಳದಲ್ಲಿದ್ದ ಚೇರನ್ನ ಎಸೆದು ಟಿಎಂಸಿ ಕಾರ್ಯಕರ್ತರು ದಾಂಧಲೆ ನಡೆಸಿದ್ದಾರೆ. ತಕ್ಷಣ ಭದ್ರತಾ ಪಡೆಗಳು, ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ಮಾಡಿ ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಂಡು ಬಂದಿದ್ದಾರೆ ಪೊಲೀಸರು.